ಚಾಣು ಇವತ್ತು ಆರಾಮಾಗೆದ್ದು ಸ್ನಾನ ಮಾಡಿಕೊಂಡು ದೋಸೆ ಬೀಟ್ರೋಟ್ ಪಲ್ಯ ತಿಂದ್ಕೊಂಡು ಒಂಚೂರು ಅಳ್ದಿರ ಸ್ಕೂಲಿಗೆ ರೆಡಿ ಆಗಿದ್ದಾನೆ ಅಲ್ವಾ ಚಾಣು? ಮಾಡು ಮಗನ, ಇದ್ಯಾಕೆ ಸೈಲೆಂಟ್ ಆಗೋದೆ? ನೆನ್ನೆ ಎನ್ವಿರಾನ್ಮೆಂಟ್ ಡೇ ಅಲ್ವಾ, ನಿನಗೆ ಅದು ಟ್ರೀ ಕೊಟ್ರಲ್ವಾ? ಇವತ್ತೇನು ಕೊಡ್ತಾರೆ ಸ್ಕೂಲಲ್ಲಿ? ಇವತ್ತು ಪ್ಯಾರೆಟ್ ಕಲರ್ ಗ್ರೀನ್ ಟೀ ಶರ್ಟ್ ಹಾಕ್ಕೊಂಡಿದ್ಯಲ್ವಾ? ಅವ್ರು ಯಾರೂ ಮಾತಾಡೋದೇ ಇಲ್ವಾ ನಿನ್ನ ಜೊತೆ? ಅಪ್ಪ ಕೈ ಕಚ್ಚು ಊಟ. ನೀನು ಬೇಗ ಸ್ಕೂಲ್ಗೆ ಹೋದರೆ ಬೇಗ ಬಿಡ್ತಾರೆ ಮ್ಯಾಮ್, ಗೊತ್ತಾ? ತಿಂಡಿ ಅಡುಗೆ ಚೆನ್ನಾಗೈತಾ ದೋಸೆ? ನಿಮ್ಮ ಮ್ಯಾಮ್ ಹೆಸ್ರೇನು ಚಾಣು, ಗೊತ್ತಿಲ್ವಾ? ಅವತ್ತಿದ್ರಲ್ಲ ಅವರಾ ನಿಮ್ಮ ಮ್ಯಾಮು ಬೇರೆಯವರಾ? ಬೇರೆಯವರಾ? ಆ ಮ್ಯಾಮ್ ಅಲ್ವಾ? ನಿನ್ನ ಕ್ಲಾಸ್ ಇರೋದು ಮಾಡಿ ಮೇಲಾ? ಏನು ಕೊಟ್ಟರು ಸ್ಕೂಲಲ್ಲಿ? ಇವಾಗ ಬಂದ ಬಂಗಾರಿ, ಯಾಕೆ ಲೇಟ್ ಆಗಿಬಿಟ್ರು ನಿನ್ನ? ವಾವ್, ಏನದು? ಏನದು? ಸ್ಕೂಲ್ಗೆ ಹೋಗಲ್ಲ ಅಂತೀಯಾ? ವಾವ್. ಅಲ್ಲಿ ಕಿಟಕಿನಲ್ಲಿ ಇಲ್ಲ? ಅದನ್ನೇ ತೊಗೊಂಡೋಗ. ಐತೆ ಕಿಟಕಿಲಿ ನೋಡಿ, ಮೇಲೆ ಕಡೆ ಐತೆ. ಅಷ್ಟೇ. ಇನ್ನೊಂದು ಕವರ್ ಐತೆ. ವಾವ್, ಬಾಯ್ಲಿ ತೋರ್ಸಿ, ಏನದು ಅದು? ವಾವ್, ಸ್ಮೈಲ್ ಸಿಂಬಲ್ಲಾ? ಏನೇನು? ಅಷ್ಟೇ. ಸ್ಟಾರ್ ಕೊಟ್ಟಿಲ್ವಾ? ಮೊಟ್ಟೆನೂ ಕೊಡ್ತಾರೆ. ಮೇಲೈತೇನೋ. ಚಾಣು, ಡೈಲಿ ನಿನಗೆ ಸ್ಕೂಲಿಂದ ಒಂದೊಂದು ಐಟಮ್ ಕೊಟ್ಟು ಕಳಿಸ್ತಾರೆ. ಯಾಕೆ ಹೇಳು? ಬರೆಯೋದಿಕ್ಕಾ? ನೀನು ಸ್ಕೂಲಿಗೆ ಬರಬೇಕು, ಒಂದಿನನೂ ಮಿಸ್ ಮಾಡಬಾರ್ದು. ಕೇಳಿಸ್ಕೊ ಇಲ್ಲಿ, ಒಂದಿನನೂ ಮಿಸ್ ಮಾಡಬಾರ್ದು. ಸ್ಕೂಲಿಗೆ ಬರಬೇಕು ಅಂತ ನಿನಗೆ ಡೈಲಿ ಒಂದೊಂದು ಕೊಡ್ತಾರೆ. ಇವತ್ತೇನು ಕೊಟ್ಟಿದ್ದಾರೆ ಹೇಳು? ಇಲ್ಲಿ ನೋಡಿ, ಇಲ್ಲಿ ನಾನು ಇಟ್ಕೋತೀನಿ, ಇದು ಕೊಡಲ್ಲ. ಹಂಗಾದ್ರೆ ಇದನ್ನ ಕೊಟ್ಟಿರೋದು ನಿಂಗೆ ಖುಷಿ ಆಯಿತಾ? ಇಷ್ಟ ಆಯಿತಾ ನಿಂಗೆ ಮ್ಯಾಮ್ ಕೊಟ್ಟಿರೋದು? ನಾಳೆ ಏನು ಕೊಡ್ತಾರೆ? ಬುಕ್ಸ್ ಕೊಡ್ತಾರೆ ಅಲ್ವಾ? ನಾಳೆಯಿಂದ ನಿನಗೆ ಬುಕ್ಸ್ ಕೊಡ್ತಾರೆ. ಹೊಡಿತೀನಿ. ಚಾರು, ಡೈಲಿ ಒಂದೊಂದು ಏನಾದರೂ ಗಿಫ್ಟ್ ಕೊಡ್ತಾ ಇದ್ದಾರಲ್ವಮ್ಮ? ಇವತ್ತು ಪೆನ್ಸಿಲು, ಎರೇಸರು, ಮೆಂಡರ್ ಕೊಟ್ಟಿದ್ದಾರೆ. ಡೈಲಿ ಒಂದೊಂದು. ಯಾಕೆ ಹೇಳು? ಸ್ಕೂಲಿಗೆ ಡೈಲಿ ಬರಲಿ ಅಂತ. ಮಕ್ಕಳು ಹಠ ಮಾಡಬಾರ್ದು, ಡೈಲಿ ಸ್ಕೂಲಿಗೆ ಬರಲಿ ಚಾಣು ಅವರು ಅಂತ. ಇದು ಏನಿದು? ಎರೇಸರು, ಮೆಂಡರು ಎಲ್ಲ ಕೊಟ್ಟರು. ಮಕ್ಕಳನ್ನ ಅಟ್ರಾಕ್ಷನ್ ಮಾಡಿ ಕರ್ಕೊಂಡು. ಅವಾಗ ಅವ್ರು ಸ್ಕೂಲಿಗೆ ಬರ್ತಾರಲ್ಲ, ಹಿಂಗಿರ್ಬೇಕು. ಈಗ ಅಂಗನವಾಡಿಯಿಂದ ಏನೇನು ತೊಗೊಂಡು ಬಂದೆ? ಕೊಟ್ಟವ್ರೆ ಬೆಲ್ಲ ಒಂಚೂರು, ಅದು ನಾವು ಕೇಳಿ ಬೆಲ್ಲ ಕೊಟ್ಟವ್ರೆ. ಬೆಲ್ಲ ಇಸ್ಕೊಂಡಿದ್ದೀವಿ. ಅದೇನೋ ಹಾಲು ಪೌಡ್ರ್ ಕೊಟ್ಟವ್ರೆ. 1-2 kg ಅಕ್ಕಿ ಕೊಟ್ಟವ್ರೆ. 20 ಮೊಟ್ಟೆ ಕೊಟ್ಟವ್ರೆ. ಅದರಲ್ಲೂ 2 ಮೊಟ್ಟೆ ಎತ್ಕೋತಾರೆ. 5 ಮೊಟ್ಟೆ ಎತ್ಕೋತಾ ಇದ್ರು. ನಿಮ್ಮ ಅಪ್ಪ ನೋಡ್ಬಿಟ್ಟು 2 ಮಾತ್ರ ಇಸ್ಕೊಂಡ್ರು. ಕುಡಿ 2 ಅಂತ ಎಲ್ಲಾರ್ಗು 2 ಮೊಟ್ಟೆ ಇಸ್ಕೊತಾರೆ. 5 ಕೊಡ್ಬೇಕಾಯ್ತು. 5 ಕೀಲ್ ಕೊಡ್ಲಿಲ್ವಲ್ಲ, ಇಸ್ಕೊಳ್ಳಿಲ್ಲ. ಆಮೇಲೆ ಇನ್ನೇನು ಅಷ್ಟೇ, ಹೆಸರು ಕಾಳು ಎಂಥದ್ದು ಬೇಳೆ ಇಲ್ಲ, ಬೆಲ್ಲ ಒಂದು ಕೊಟ್ಟವ್ರೆ. ಅದು ಕೇಳಿದ್ದಕ್ಕೆ ಬೆಲ್ಲ ಒಂದು ಕೊಟ್ಟವ್ರೆ. ಇಷ್ಟು ಐಟಮ್ ಕೊಟ್ಟವ್ರಲ್ಲ ಅಂಗನವಾಡಿಯಿಂದ, ಇದೇನ ಕೊಡೋದು? ಇಷ್ಟು ಐಟಮು ಅಷ್ಟು ಒಂದೊಂದು ಅಷ್ಟೇ ಕೊಡೋದು. ಏನಿದು ಆರ್ಗ್ಯಾನಿಕ್? ಇದು ಬೆಲ್ಲನಾ? ಇದು ಆರ್ಗ್ಯಾನಿಕ್ ಬೆಲ್ಲ ಅಂತೆ. ಬೆಲ್ಲ. ಇದ್ರೊಳಗೆ ಏನು ಇದು ಯಾವುದೋ ಇದು ಏನಂತ ಗೊತ್ತಿಲ್ವಲ್ಲ. ಇದು ಸಾಂಬಾರ್ಗೆ ಹಾಕೋದ? ಸಾರವರ್ಧಕ ಮಿಶ್ರಣ. ಆಮೇಲೆ ಅದು ಅದೇ ಇದು ಉಂಡೆ ಮಾಡ್ಕೊಂಡು ತಿನ್ನೋದು. ಉರಿ ಹಿಟ್ಟು. ಅಯ್ಯೋ, ಅಕ್ಕಿ ಹಿಟ್ಟು. ಇದು ಉರಿ ಹಿಟ್ಟಾ? ಇದು ಅಕ್ಕಿ. ಓಕೆ, ಅವಮ್ಮ ಯಾಕೆ ಹೋಸರ ವಾಸನೆ ಇರೋದು ಕೊಟ್ಲಿ? ಹಳೆ ಸ್ಟಾಕ್ ಇರುತ್ತಲ್ಲ, ಅದನ್ನ ಕೊಟ್ಟಿರ್ಬೇಕು. ಅದನ್ನೇ ಕೊಟ್ಟವಳೆ. ಅಂಗನವಾಡಿ ಟೀಚರ್ ಮ್ಯಾಮ್ಗೆ ಹಾಕ್ಬಿಡ್ಬೇಕಾಯ್ತು ನಾವು. 2 kgನಾ? 2 kg ಕೊಟ್ಟವಳೆ. ಅದು ಅಲ್ಲೇ ಮುಗ್ಲು ಹೊಡಿತಾ ಇದೆ. ಅದನ್ನ ಯಾರು ಕೊಟ್ಟರು ಇಸ್ಕೊತಾರೆ ಪಾಪ.
ಪಾಪ ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಕೇಳಲ್ಲ, ಅವರು ಯಾಮಾರಿಸ್ತಾರೆ. ಇಷ್ಟು 3 ಐಟಮ್, 3 ಅದು ಅಕ್ಕಿ, 4 ಮೊಟ್ಟೆ, ಇಷ್ಟು ಐಟಮ್ ಕೊಟ್ಟು. ಈಗ ಹಸ್ಬೆಂಡ್ ಊರಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಟ್ರ್ಯಾಕ್ಟ್ರು ತೊಗೊಂಡು ಹೊಲದ ಹತ್ರ ಹೋಗ್ತಾ ಇದ್ದಾರೆ. ಇವತ್ತು ಜೋಳ ಹಾಕ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ ಇವತ್ತು, ಅದಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಅಮ್ಮ ಜೋಳ ಹಾಕೋದಕ್ಕೆ ಬಂದಿದ್ದಾರೆ. ಫಸ್ಟು ಭೂಮಿಗೆ ಬಂದೆ. ಭೂಮಿಗೆ ಕೈ ಮುಕ್ಕೊಂಡು ನಾವು ಹಾಕೋ ಬೆಳೆ ಚೆನ್ನಾಗಿ ಬರಲಿ ಅಂತ ದೇವರಲ್ಲಿ ನೆನೆಸ್ಕೊಂಡು ಕಾಳು ಹಾಕಕ್ಕೆ ಶುರು ಮಾಡಿದ್ದಾರೆ. ಇವರು ಬೆಳಗ್ಗೆನೇ 4 ಗಂಟೆಗೆ ಎದ್ದು ಹಸು ಹಾಲು ಕರೆದು ಅದನ್ನ ಡೈರಿಗೆ ಒಯ್ದು ಅವನು ಅಪ್ಪನೇ ಆ ಡೈರಿಗೆ ತೊಗೊಂಡೋಗಿ ಹಾಕೋದು. ಒಂದೊಂದು ಟೈಮ್ ಅಮ್ಮ ಹಾಕ್ತಾರೆ. ಹಾಲು ಕರೆದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲಸದವ್ರ ಮನೆಗೆಲ್ಲ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬನ್ನಿ ಜೋಳ ಹಾಕೋದಕ್ಕೆ ಅಂತ ಕರೆದು ಇವರು ಸೇರ್ಕೊಂಡು ಅವರೊಟ್ಟಿಗೆ ಜೋಳ ಹಾಕ್ತಾರೆ. ಹಾಗೆ ಈ ಮರ ಬಂದು ಮುಳ್ಳಿನ ಮರ ಅಂತ ಅಂತಾರೆ. ಇದು ಸಸಿ ಇದ್ದಾಗಲೇ ಕಿತ್ತಾಕೋಣ ಅಂದ್ಕೊಂಡ್ವಿ, ಬಟ್ ಬೇಡ, ನೋಡೋಣ ಬೆಳೆದಾದ್ಮೇಲೆ ಯಾವ ರೀತಿ ಇರುತ್ತೆ ಅಂದ್ಕೊಂಡ್ಬಿಟ್ವಿ. ಆದರೆ ಊಟಕ್ಕೆ ಕೂರುವಾಗೆಲ್ಲ ತುಂಬ ತೊಂದರೆ ಆಗ್ತಾಯಿತ್ತು. ಆ ಮುಳ್ಳು ಸೋಕಿದ ತಕ್ಷಣ ಬೊಬ್ಬೆ ಬಂದ್ಬಿಡೋದು ತುಂಬಾ, ಅದಕ್ಕೆ ಪ್ರಾಬ್ಲಮ್ ಕೊಡ್ತಾಯಿತ್ತಲ್ವ ಅಂದ್ಬಿಟ್ಟು ಹಸ್ಬೆಂಡ್ ಇದನ್ನು ಕಡ್ದಾಕಿದ್ದಾರೆ. ಹಾಗೆ ಇವರು ನಮ್ಮ ಮಾವ. ಅಪ್ಪ ಒಂದೊಂದೇ ಕಾಳು ಹಾಕ್ಕೊಂಡು ಜೋಳ ಅಂದರೆ ನಾರ್ಮಲ್ ಜೋಳದ ಥರನೇ ಇರುತ್ತೆ, ಅದನ್ನು ಚೆನ್ನಾಗಿ ಅದೇನೋ ಔಷಧಿ ಹಾಕಿಬಿಟ್ಟು ಚೆನ್ನಾಗಿ ನೆನೆಸಿ ಒಣಗಿಸಿರ್ತಾರೆ. ಇದು ಅಂಗಡಿನಲ್ಲಿ ಸಿಗುತ್ತೆ ಪಾಕೆಟ್ಟು ಜೋಳದ್ದು. ಒಂದು ಕಾಳಿಗೆ ಒಂದು ಇಲ್ಲ 2 ಕೊನೆ ಥರ ಬರುತ್ತಲ್ಲ ಜೋಳ, ಅದು ಬಿಡುತ್ತೆ. ಇವ್ರು ಬಂದು ವೆಂಕಟೇಶಣ್ಣ ಅಂತ ಬನ್ನಿ ಜೋಳ ಹಾಕೋಕ್ಕೆ ಇವತ್ತು ಕೆಲಸಕ್ಕೆ ಅಂತ ಹೇಳಿದ ತಕ್ಷಣ ಬರ್ತಾರೆ. ಬರಲ್ಲ ಅಂತ ಹೇಳಲ್ಲ. ತುಂಬ ಚೆನ್ನಾಗಿ ಒಂದೊಂದೇ ಕಾಳು ಹಾಕ್ಕೊಂಡು ಒಂದೊಂದು ಅಡಿ ಡಿಫ್ರೆನ್ಸಲ್ಲಿ ಕಾಳು ಹಾಕ್ಕೊಂಡು ಹೋಗ್ತಾರೆ. ನಾನು ಹಾಕಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂದರೆ ಹಾಕುವಾಗ ಗೊತ್ತೇ ಆಗಲ್ಲ, ಅಷ್ಟು ಮೈಂಡು ಪೀಸಾಗಿರುತ್ತೆ. ಇವರು ಅವ್ರ ವೈಫು, ವೆಂಕಟೇಶಣ್ಣ ಅವರ ವೈಫ್ ಇವರು ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾರೆ. ಒಂದೊಂದೇ ಕಾಳು ಎಸ್ಕೊಂಡು ಹೋಗ್ತಾರೆ. ಯಾಕಂದರೆ ಹತ್ತದ್ರಲ್ಲಿ ಹಾಕಿದ್ರೆ ಜೋಳ ಸರಿಗೆ ಹುಟ್ಟೋದಿಲ್ಲ, ಮತ್ತು ಅದು ನೀಟಾಗಿ ಜೋಳ ದಪ್ಪ ಬರಲ್ಲ. ಮ್ಯಾತೆ ಅಂತ ಅದನ್ನು ಮ್ಯಾತೆ ಅಂತ ಕರೀತಾರೆ. ಆ ಮೇತೆ ದಟ್ಟವಾಗಿ ಇರಲ್ಲ ಅಂದ್ಬಿಟ್ಟು ಒಂದೊಂದು ಅಡಿ ಡಿಫ್ರೆನ್ಸಲ್ಲಿ ಜೋಳದ ಕಾಳನ್ನ ಹಾಕ್ಕೊಂಡು ಹೋಗ್ತಾರೆ. ಈ ಬೆಳೆನ ಈ ಟೈಮಲ್ಲೇ ಹಾಕೋದು. ಅಪ್ಪ ಅಮ್ಮ ಮತ್ತು ಅವರಿಬ್ಬರು ಗಂಡ ಹೆಂಡ್ತಿರವರು, ಅವರು ಮತ್ತು ನಮ್ಮ ಹಸ್ಬೆಂಡು ಹಾಕ್ತಾರೆ. ಅವರು ವೀಡಿಯೋ ಮಾಡ್ತಾಯಿದ್ದಾರಲ್ಲ, ಹಂಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅವರು ಎಲ್ಲ ಕೆಲಸ ಮಾಡ್ತಾರೆ. ಅದೆಲ್ಲ ತೆಂಗಿನ ಸಸಿ. ಫಸ್ಟು ನಾವು ರಕ್ತಚಂದನ ಹಾಕಿದ್ವಿ, ಅದು ನೀಟಾಗಿ ಬರಲಿಲ್ಲ ಅಂತ ತೆಗೆಸ್ಬಿಟ್ಟು ಇವಾಗ ಆ ಜಾಗದಲ್ಲಿ ತೆಂಗಿನ ಸಸಿನ ನೆಟ್ಟಿದ್ದಾರೆ. ಸೊ ಅದು ಬರೋದಕ್ಕೇ ಸುಮಾರು ಒಂದು 7-8 ವರ್ಷ ಬೇಕಲ್ವಾ, ಅಷ್ಟಿದೆ. ಅಮ್ಮ ಮೋಸ್ಟ್ಲಿ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಬಂದಿದ್ದಾರೆ. ಅಡುಗೆ ಮಾಡ್ಕೊಂಡು ನೋಡಿ ಕೂತಿದ್ದಾರೆ ಪಾಪ. ಅವರು ಸುಸ್ತಾಗಿ ಇಲ್ಲಿ ಕೆಲಸ ಮಾಡಿನೂ ಮತ್ತೆ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ಅವರೆಲ್ರಿಗೂ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ ಊಟನ. ಅಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ತಿಂದರೆ ಹೆಂಗಿರುತ್ತಲ್ಲ ಉಪ್ಪಿನಕಾಯಿ, ಅದು ಆ ಉಪ್ಪಿನಕಾಯಿ ಬಂದು ಅಮಟೆಕಾಯಿ ಅಂತ ಅಂತಾರೆ. ಅದು ನಮ್ಮ ಹೊಲದಲ್ಲೇ ಬಿಟ್ಟಿರೋದು. ಅಮಟೆಕಾಯಿಂದ ಅಮ್ಮನೇ ಮಾಡ್ತಾರೆ ಉಪ್ಪಿನಕಾಯಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ತುಂಬಾ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಉಪ್ಪಿನಕಾಯಿ. ಅಮ್ಮನೇ ಅದಕ್ಕೆಲ್ಲ ಉಪ್ಪು ಖಾರ ಪ್ರತಿಯೊಂದು ಅವರೇನೆ ಮಾಡೋದು. ಮತ್ತು ಅಲ್ಲಿ ನುಗ್ಗೆಕಾಯಿ ಇದೆಯಲ್ಲ, ಆ ಮರನೂ ಅಮ್ಮನೇ ಬೆಳೆಸಿರೋದು. ಅವ್ರ ಕೈ, ನಮ್ಮ ಯಜಮಾನ್ರದ್ದು ಮತ್ತು ಮಾವವ್ರದ್ದು, ಅವ್ರು ಏನೇ ಒಂದು ಹಾಕಿದ್ರೂ ಸಸಿ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟು ಕೈ ಚೆನ್ನಾಗಿದೆ ಅಂತ ಎಲ್ರೂ ಕರೆದು ಊಟಕ್ಕೆ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹೊಲ್ದಲ್ಲಿ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಎಲ್ರದ್ದು ಊಟ ಆಯಿತು. ಊಟ ಆದಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲೆ ಹಾಕೋತಾರೆ. ಎಲೆ ಕೂಡ ಅಮ್ಮನೇ ಬೆಳೆದಿರೋದು. ಮನೆ ಹಿಂದೆಗಡೆ ಅಡಿಕೆ ನಮ್ಮದು ತೋಟ ಇದೆ, ಅಡಿಕೆನೂ ಮನೆಯದೇನೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಎಲೆ ಅಡಿಕೆ. ಅಪ್ಪ ಗೊಬ್ಬರ ಬಿತ್ತಕ್ಕೆ ಚೀಲ ಬಿಡಿಸ್ತಾ ಇದ್ದಾರೆ. ಇದು ಗೊಬ್ಬರ ಬಂದು ಒಂದೊಂದೇ ಕಾಳು ಹಾಕ್ಕೊಂಡು ಹೋದ್ರಲ್ಲ ಜೋಳ,
ಆ ಲೈನಲ್ಲಿ ಎರಡು ಥರ ಬರುತ್ತೆ. ಇನ್ನೊಂದು ವೈಟ್ ಯೂರಿಯಾ ಅಂತ ಇನ್ನೊಂದೇನೋ ಬರುತ್ತೆ ಅದು ಮತ್ತು ಇದೂ ಫಸ್ಟು ವೈಟ್ ಕಲರ್ ಬರ್ತಾಯಿತ್ತು, ಮೋಸ್ಟ್ಲಿ ಇವಾಗ ಬ್ಲ್ಯಾಕ್ ಕಲರ್ ಬರ್ತಾಯಿದೆ. ನೋಡಿ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೋಡಿ ಆ ಥರ ಗೊಬ್ಬರನ ಬಕೆಟಲ್ಲಿ ಇಟ್ಕೊಂಡು ಲೈನಾಗಿ ಉದುರಿಸ್ಕೊಂಡು ಹೋಗ್ತಾರೆ. ಇದನ್ನು ನೀಟಾಗಿ ಮಾಡಬೇಕು, ಯಾಕಂದರೆ ಕಾಳು ಹಾಕಿರೋ ಜಾಗದಲ್ಲಿ ಗೊಬ್ಬರ ಬೀಳಲಿಲ್ಲ ಅಂದರೆ ನೀಟಾಗಿ ದಟ್ಟವಾಗಿ ಒಟ್ಟಲ್ಲ ಗಿಡ, ಆ ಸಸಿ ಅಂದರೆ ಮೇತೆ ಚೆನ್ನಾಗಿ ಬರಲ್ಲ ಅಂತ ಅರ್ಥ. ಅದಕ್ಕೆ ನೀಟಾಗಿ ಲೈನಲ್ಲಿ ಅದೂ ಕೈ ತುಂಬಾ ಹಾಕ್ಕೊಳ್ಳೋಂಗಿಲ್ಲ ಗೊಬ್ಬರನ, ಸ್ವಲ್ಪ ಒಂದೊಂದು ಚೂರೇ ನೋಡಿ ಅಲ್ಲಮ್ಮ, ಒಂದು ಚೂರೇ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಬಿಟ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಅವರು ಚಪ್ಪಲಿ ಹಾಕ್ಕೊಂಡಿಲ್ಲ, ಚುಚ್ಚುತ್ತೆ, ಅವ್ರಿಗೆ ಅದು ಅಭ್ಯಾಸ ಆಗಿದೆ. ಆದರೂ ನೋಡಿ ಹೆಂಗೆ ಬರೀ ಕಾಲಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಾಯಿದ್ದಾರೆ. ಆದರೆ ನಮ್ಮಂಥವ್ರಿಗೆ ಆಗೋದೇ ಇಲ್ಲಪ್ಪ, ನನಗಂತೂ ಆಗೋದೇ ಇಲ್ಲ, ನಾನು ಹಾಕಿದ್ದೀನಲ್ಲ. ಹೆಂಗೆ ಅಂದರೆ ಆ ಜಾಗದಲ್ಲಿ ಫಸ್ಟೇ ಜೋಳ ಹಾಕಿರ್ತೀವಲ್ಲ, ಅದು ಒಣಗೋಗಿ ಕಡ್ಡಿ ಥರ ಆಗಿರುತ್ತೆ. ಅದನ್ನು ಟ್ರ್ಯಾಕ್ಟ್ರ್ನಲ್ಲಿ ಉಳಿಸಿದ್ರೂ ಕೆಳಗಡೆ ಅದು ಬೇರಿರುತ್ತಲ್ಲ ಕಾಲಲ್ಲಿ ಹಂಗಂಗೆ ಇರುತ್ತೆ. ಬರೀ ಕಾಲಲ್ಲಿ ಏನಾದರೂ ನಡೆದ್ರೆ, ಇದು ನಮ್ಮದು ಫುಲ್ಲು ಹೊಲದ್ದು ಪಿಕ್ಚರ್ ಅದು. ಫುಲ್ಲು ಅಷ್ಟನ್ನು ಹೊಲ ಉಳ್ತಾ ಇದ್ದಾರೆ. ಅದು ಚುಚ್ಚುತ್ತಲ್ವ, ನನಗೆ ಆಗೋದೇ ಇಲ್ಲ. ಚಪ್ಪಲಿ ಹಾಕ್ಕೊಂಡು ನಾನು ಹಾಕ್ತಾಯಿದ್ದೆ ಜೋಳನ, ಅದು ಚಪ್ಪಲಿ ಎಷ್ಟೋ ಸತಿ ಕಿತ್ತೋಗ್ಬಿಟ್ಟಿದೆ. ಇವರು ಕೆಂಪಣ್ಣ ಅಂತ ನಮ್ಮೂರವರೇನೆ. ಅವರು ಈಗ ಜೋಳದ ಮೇಲ್ಗಡೆ ಜೋಳ ಎಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಲಾಸ್ಟಲ್ಲಿ ಇದನ್ನು ಮಣ್ಣಲ್ಲಿ ಮುಚ್ತಾರೆ. ಅದನ್ನು ಅವರು ಅದನ್ನು ಮಾಡ್ತಾಯಿದ್ದಾರೆ. ಫುಲ್ಲು ಈಗ ಹಸ್ಬೆಂಡ್ ಅದೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಅಷ್ಟಕ್ಕೂ ಜೋಳ ಹಾಕಿದ್ದಾರೆ. ಫುಲ್ಲು ಪೂರ್ತಿ ಜೋಳ ಹಾಕಿದ್ದಾರೆ. ಅದನ್ನು ನೀಟಾಗಿ ರೌಂಡ್ಸ್ ಹೊಡಿತಾರೆ. 4 ಏನಪ್ಪ ಅಮ್ಮ ಮುದ್ದೆ ತಿಂತೀಯಾ ಅಂತ, ತಿಂತೀನಿ ಅಂತ ಅಂದೆ. ಸೊ ಫೈನಲಲ್ಲಿ ಜೋಳ ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಈ ಥರ ಟ್ರ್ಯಾಕ್ಟ್ರಲ್ಲಿ ಬಿಡ್ತಾರೆ ಅದನ್ನು. ನೆಲ ಎಲ್ಲ ಫುಲ್ಲು ಏನು 4 ಲೈನ್ಸ್ ಕಾಣ್ತಾ ಇದೆ ನೋಡಿ ಅಲ್ಲೆಲ್ಲ, ಆ ಲೈನ್ ಏನಿದೆ ಅದು ಕಂಪ್ಲೀಟಾಗಿ ಮುಚ್ಚೋಗುತ್ತೆ. ಆ ಲೈನ್ಸ್ ಕಾಣ್ತಿದೆಯಲ್ಲ ಅದು ಮುಚ್ಚೋಗಿಲ್ಲ. ಅದರಲ್ಲಿ ಜೋಳ ಗೊಬ್ಬರ ಬಿತ್ಕೊಂಡು ಹೋಗಿದ್ದಾರೆ. ಅದ್ರ ಪಕ್ಕ ಇದೆ ನೋಡಿ ಫುಲ್ಲು ಫ್ಲ್ಯಾಟಾಗಿ ಈ ಲೈನ್ಸ್ ಇದೆ ನೋಡಿ ಈ ಲೈನ್ಸಲ್ಲಿ ಜೋಳ ಹಾಕ್ಕೊಂಡು ಹೋಗಿದ್ದಾರೆ. ಅದ್ರ ಪಕ್ಕ ಇರೋದನ್ನು ಮುಚ್ಕೊಂಡು ಹೋಗಿದ್ದಾರೆ. ಅದೇನೆ ಮಣ್ಣು. ಈಗ ನಾವು ಒಂದು ಸಸಿ ನಟ್ಟಾದ್ಮೇಲೆ ಹೇಗೆ ಮಣ್ಣಲ್ಲಿ ಮುಚ್ತೀವಿ ಆ ಥರ ಟ್ರ್ಯಾಕ್ಟರ್ನಲ್ಲಿ ಮುಚ್ತಾ ಬರ್ತಾ ಇದ್ದಾರೆ. ಸೊ ಇದು ಮುಚ್ಚಾದಮೇಲೆ ನಾವು ನೀರು ಹಾಕೋಂಗಿಲ್ಲ, ಮಳೆ ಬರುತ್ತೆ ಈ ಟೈಮಲ್ಲಿ. ನಮ್ಮದು ಬೋರ್ ಇದೆ, ಆದರೆ ಏನು ನೀರಿನ ಅವಶ್ಯಕತೆ ಇಲ್ಲ. ಅಲ್ಲಿ ಮಳೆ ಬರೋ ಸೀಸನಲ್ಲಿ ಹನಿತಾ ಇದೆಯಂತೆ, ಲೈಟಾಗಿ ಹನಿತಾ ಇದೆ. ಹನಿವಾಗ್ಲೇ ಜೋಳನ ಹಾಕ್ಕೊಂಡು ಹೋಗ್ತಾರೆ. ತುಂಬ ಪೀಸಾಗಿರುತ್ತೆ, ಅಷ್ಟು ಚೆನ್ನಾಗಿ ಆ ಗಾಳಿ, ಅಲ್ಲಿ ಮಾತಾಡಿಕೊಂಡು ಜೋಳ ಹಾಕ್ಕೊಂಡು ಹೋಗೋದು. ಮತ್ತು ಅಲ್ಲೆಲ್ಲ ಕೊಕ್ಕರೆ ಬರುತ್ತೆ. ಆ್ಯಕ್ಚುಲಿ ಬೇರೆ ಟೈಮಲ್ಲಿ ಕೊಕ್ಕರೆಗಳು ಇರೋದೇ ಇಲ್ಲ, ಈ ಟೈಮಲ್ಲೇ ಕೊಕ್ಕರೆಗಳೆಲ್ಲ ಬರೋದು. ನಾವಲ್ಲಿ ಜೋಳ ಹಾಕ್ಕೊಂಡು ಹೋಗುವಾಗಲೂ ಕೊಕ್ಕರೆಗಳಿರಲ್ಲ ನೋಡಿ, ಯಾರೂ ಇಲ್ಲ ಅಲ್ಲ, ಅದಕ್ಕೆ ಅದು ಕಂಟಿನ್ಯೂಟಿ. ಈ ಹೊಲ ಆ ಹೊಲ ಎರಡು ಒಂದೇ, ಫುಲ್ ಉದ್ದ ಇದೆ. ನಿಮಗೆ ಇದು ಬಂದು 2.5 ಎಕರೆ ಅನಿಸುತ್ತೆ. ಫುಲ್ಲು ಉದ್ದ ಇದೆ. ಮಧ್ಯದಲ್ಲಿ ಟ್ರ್ಯಾಕ್ಟ್ರು ಅದು ಇದು ಓಡಾಡೋದಕ್ಕೆ, ಜನಗಳು ಓಡಾಡೋಕ್ಕೆ ಜಾಗ ಬಿಟ್ಕೊಂಡಿದ್ದೀವಿ. ಸೊ ಕಂಟಿನ್ಯೂಟಿ ಇದು ಹೊಲ ಇದು. ಅಲ್ಲೇ ರೋಡ್ ಸೈಡಲ್ಲೇ ಇದೆ ಇದು. ಎಲ್ಲರೂ ಈ ಕಡೆ ಮುಗಿಸಿ ಈ ಕಡೆ ಹೊಲಕ್ಕೆ ಆಪೋಸಿಟ್ ಹೊಲದ ಹತ್ರ ಬಂದಿದ್ದಾರೆ. ಹೊಲದಲ್ಲಿ ಬಂದು ಎಲ್ಲ ಇಲ್ಲೂ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಜೋಳ ಹಾಕೋದು ತುಂಬಾ ಈಸಿ. ಕೀಳೋದಿದೆಯಲ್ಲ ಅಪ್ಪ, ಸಿಕ್ಕಾಪಟ್ಟೆ ಕಷ್ಟ. ಈಗ ಹೆಂಗೆ ಕವರ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಮಳೆ ಗಾಳಿ ಇದೆ, ಅದಕ್ಕೆ ಅವ್ರು ಕವರ್ ಮಾಡ್ಕೊಂಡಿದ್ದಾರೆ. ಬೇರೆ ಟೈಮಲ್ಲೆಲ್ಲ ಜೋಳ ಕೀಳುವಾಗ ಫುಲ್ಲು ಕವರ್ ಆಗಿರಬೇಕು. ಕಂಬ್ಳಕ್ಕ ಅಂತ ಇವರು ತುಂಬಾ ಒಳ್ಳೆಯವರು. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಗೊತ್ತಾ. ಅವ್ರ ಥರ ಈಗೆಲ್ಲರೂ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರಂಗೆ ನನಗೆ ನಿಜವಾಗ್ಲೂ ಅಷ್ಟು ಕೆಲಸ ಮಾಡೋಕ್ಕೆ ಆಗೋಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲಸ, ಯಾಕಂದರೆ ಅವ್ರಿಗೆಲ್ಲ ಅಭ್ಯಾಸ ಆಗಿರುತ್ತಲ್ವ. ಸೂಪರಾಗಿ ಕೆಲಸ ಮಾಡ್ತಾರೆ. ಅಪ್ಪ ಒಂದೊಂದೇ ಕಾಳು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗಳ ಕೈಲಿ ಆಗೋದೇ ಇಲ್ಲ. ಈಗ ಅಪ್ಪ ಅಲ್ಲಿ ನಡ್ಕೊಂಬರ್ತಿದ್ರಲ್ಲ, ಅಷ್ಟು ನಾನು ಹಿಡಿಯೋದೇ ಇಲ್ಲ. ಚಪ್ಪಲಿನೇ ಎಲ್ಲೋ ಇರುತ್ತೆ, ನಾನು ನಡ್ಕೊಂಡು ಇನ್ಯಾವ ಜಾಗದಲ್ಲೋ ಬಂದಿರ್ತೀನಿ, ಅಂಟ್ಕೊಂಬಿಟ್ಟಿರುತ್ತೆ. ಸೊ ತುಂಬ ಚೆಂದ ಎಲ್ಲರ ಜೊತೆಗೇ ಜೋಳ ಹಾಕ್ಕೊಂಡು ಹೋಗೋದು.
ಆಮೇಲೆ ಹಸುಗಳನ್ನ ಕರ್ಕೊಂಬರ್ತಾರೆ. ಹಸುನ ಅಲ್ಲೇ ಹೊಲದಲ್ಲಿ ಮೇಯಿಸೋದಕ್ಕೆ ಸೈಡಲ್ಲೆಲ್ಲ ಹುಲ್ಲು ಬಿಟ್ಕೊಂಡಿರ್ತಾರೆ. ಏಕೆಂದರೆ ಅದು ಹುಲ್ಲು ಮೇಯಕ್ಕೆ ಬೇಕಲ್ವಾ, ಅದನ್ನು ಕಂಪ್ಲೀಟಾಗಿ ಹೊಲನ ಉತ್ತಿರಲ್ಲ. ಹಸುಗಳಿಗೆ ಹುಲ್ಲು ಬೆಳೆಯುತ್ತಲ್ಲ, ಆ ಹುಲ್ಲನ್ನ ತಿನ್ಸೋಕ್ಕೆ ಬಿಟ್ಕೊಂಡಿರ್ತಾರೆ. ಕೆಲವೊಬ್ಬರು ಕರ್ಕೊಂಬರ್ತಾರೆ, ಕೆಲವೊಬ್ಬರು ಕರ್ಕೊಂಬರಲ್ಲ. ಅಪ್ಪ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅವ್ರು ಎಲ್ಲಿ ಇರ್ತಾರೋ ಹಸುಗಳು ಅಲ್ಲೇ ಇರೋದು. ಯಾಕಂದರೆ ಅವ್ರ ಜೊತೆಲೇ ಇರುತ್ತೆ ಅದು. ಹಂಗಾಗಿ ಬ್ರೇಕ್ ಮಧ್ಯಾಹ್ನ ಊಟದ ಟೈಮಲ್ಲಿ ಹೋಗಿ ನೀರು ಕುಡಿಸ್ಕೊಂಡು ಕರ್ಕೊಂಬಂದು ಮತ್ತೆ ಕಟ್ಟಾಕ್ತಾರೆ. ಕಟ್ಟಾಕ್ಬಿಟ್ಟು ನೋಡಿ ಅಲ್ಲಿ ಗೊಬ್ಬರ ಉತ್ತುತ್ತಾ ಇದ್ದಾರೆ. ವೈಟ್ ಕಲರ್ ಇದು, ಅದು ಬ್ಲ್ಯಾಕ್ ಕಲರು. ಆ್ಯಕ್ಚುಲಿ ಎರಡೂ ಮಿಕ್ಸ್ ಆಗಿರುತ್ತೆ. ನಿಮಗೆ ನೋಡೋದಕ್ಕೆ ಹಂಗೆ ಕಾಣ್ತಾ ಇದೆ. ಹಂಗೆ ಒಂದೊಂದು ಬಕೆಟಲ್ಲಿ ಸೊಂಟದ ಮೇಲೆ ಇಕ್ಕೊಂಡು ಅಲ್ಲಿ ಚೀಲಕ್ಕೆ ಹಾಕ್ಬಿಟ್ಟು ಅಪ್ಪ ಎರಡನ್ನೂ ಹಂಗೆ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಖಾಲಿ ಆದಂಗೆ ಚೀಲದಲ್ಲಿ ಹಾಕ್ಕೊಂಡು ಸುರ್ಕೊಂಡು ಹೊಲಕ್ಕೆ ಎರ್ಚ್ಕೊಂಡು ಹೋಗೋದು. ಆದಮೇಲೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಎಲ್ಲರೂ ಸಾಯಂಕಾಲ ಒಂದು 5 ಗಂಟೆಗೆ ಮುಗಿಸ್ತಾರೆ. ಆ್ಯಕ್ಚುಲಿ 6 ಗಂಟೆ ಮುಗಿಸ್ಬೇಕು. ಯಾಕೆಂದರೆ ಎಲ್ಲರೂ ಹಾಲು ಕೊಡೋದಕ್ಕೆ ಹೋಗ್ತಾರೆ. ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಲು ಇರಬೇಕಲ್ವಾ. ಸೊ ಕೆಲವೊಬ್ಬರು ಜೋಳ ಹಾಕ್ತಾರೆ, ಕೆಲವೊಬ್ಬರು ಗೊಬ್ಬರ ಹಾಕ್ಕೊಂಡು ಹೋಗ್ತಾರೆ. ಇಬ್ಬರು ಮೂವರು ಜೋಳದ ಕಾಳು ಹಾಕಿದ್ರೆ ಇನ್ನಿಬ್ಬರು ಮೂವರು ಗೊಬ್ಬರ ಉತ್ಕೊಂಡು ಹೋಗ್ತಾರೆ. ಆಮೇಲೆ 5 ಗಂಟೆಗೆ ಹಸುನ ಯಾರ್ಯಾರು ಕರ್ಕೊಂಬಂದಿರ್ತಾರೆ ಎಲ್ಲ ಕರ್ಕೊಂಡು ಮನೆಗಳಿಗೆ ರಿಟರ್ನ್ ಆಗ್ತಾರೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮ ಹೊಲ. ಎಲ್ಲ ಕಂಟಿನ್ಯೂಟಿ, ಆ ಹೊಲ ಈ ಹೊಲನೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಥರ ಹೀಗೆಲ್ಲ ಉತ್ಕೊಂಡು ಹೋಗ್ತಾರೆ. ಇದು ಗಸಗಸೆ ಮರ. ಈಗ ದೊಡ್ಡದಾಗಿದೆ. ಇಲ್ಲೇ ಕುತ್ಕೊಂಡು ಊಟ ಮಾಡೋದು. ಈ ಕಡೆ ಹೊಲದಲ್ಲಿ ಏನಾದರೂ ಜೋಳ ಹಾಕುವಾಗ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ. ಆ ಕಡೆ ಹೊಲದಲ್ಲಿ ಜೋಳ ಹಾಕುವಾಗ ಇಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ. ಇದು ಹಲಸಲೆ ಹಣ್ಣು ಮರ. ಇಲ್ಲಿ ನೀರು ಇಟ್ಟಿದ್ದಾರೆ, ಬಿಸಿಲಲ್ಲಿಟ್ಟರೆ ಬಿಸಿ ಆಗುತ್ತಲ್ಲ ಅಂದ್ಬಿಟ್ಟು. ಸೊ ಈ ಹೊಲ ಆ ಕಡೆ ಎಲ್ಲ ಇದೆ. ಇದು ದೊಡ್ಡ ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇಲ್ಲಿಂದ ಅಲ್ಲಿವರೆಗೂ, ಅದು ಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಇದೆ, ಅದು ಬಿಟ್ಟು ನೆಕ್ಸ್ಟ್ವರೆಗೂ ನಮ್ಮ ಹೊಲನೇ. ಅದು ಹಾಗೆ ಕಂಟಿನ್ಯೂ ಆಗಿದೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.